ಈಗಿನ ಗದಗ ಜಿಲ್ಲೆಯಲ್ಲಿರುವ ಲಕ್ಕುಂಡಿ ಗ್ರಾಮಕ್ಕೆ ಪುರಾಣದಲ್ಲಿ ಲೋಹಕಾಂಡಪುರ ಎಂಬ ಹೆಸರಿತ್ತು. ಇದರ ಅರ್ಥ ಲಕ್ಷ ಕುಂಡಲಿಗಳನ್ನ ಹಾಕಿ ಹೋಮ ಮಾಡಿದ ಜಾಗ ಅಂತ. ಸ್ವತಃ ಪ್ರಭು ಶ್ರೀರಾಮಚಂದ್ರರು ಈ ಗ್ರಾಮವನ್ನ ಅಗ್ರಹಾರಕ್ಕಾಗಿ ದಾನ ಕೊಟ್ಟಿದ್ರು ಎಂಬ ಉಲ್ಲೇಖ ನಮಗೆ ನೋಡಲು ಸಿಗುತ್ತೆ. ಕಾಲಾಂತರದಲ್ಲಿ ಈ ಗ್ರಾಮ ಲೋಕಿಗುಂಡಿಯಾಗಿ ಬದಲಾಯಿತು. ಕಲ್ಯಾಣಿ ಚಾಲುಕ್ಯರು ಮತ್ತು ಹೊಯ್ಸಳರು ಈ ಊರಲ್ಲಿ 101 ಶೈವ ವೈಷ್ಣವ ಜೈನ ದೇವಾಲಯಗಳನ್ನ ಕಟ್ಟಿ ದೇವಾಲಯಗಳ ಗ್ರಾಮವನ್ನಾಗಿಸಿದ್ರು. ಇಂದಿಗೂ ಲಕ್ಕುಂಡಿಯಲ್ಲಿ 101 ಬಾವಿ, 20ಕ್ಕೂ ಹೆಚ್ಚು ಪುಷ್ಕರಣಿ ನೋಡಲು ಸಿಗುತ್ತದೆ. ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಲಕ್ಕುಂಡಿ ಪ್ರಮುಖ ವ್ಯಾಪಾರ ಕೇಂದ್ರವಾಗಿತ್ತು. ಹೊಯ್ಸಳರ ಕಾಲದಲ್ಲಿ ಹೊಯ್ಸಳ ಸಾಮ್ರಾಜ್ಯದ ಉಪ ರಾಜಧಾನಿಯಾಗಿತ್ತು. ಆ ಕಾಲದಲ್ಲೇ ಅಲ್ಲಿ ಟಂಕಸಾಲೆ ಅಂದರೆ ಬಂಗಾರವನ್ನು ಸೇರಿ ಎಲ್ಲಾ ರೀತಿಯ ಲೋಹಗಳಲ್ಲಿ ನಾಣ್ಯಗಳನ್ನ ಮುದ್ರಿಸುವ ಮುದ್ರಣಾಲಯವಿತ್ತು. ಅಲ್ಲಿ ಮುದ್ರಿಸಿದ ನಾಣ್ಯಗಳು ಪಕ್ಕದ ರಾಜ್ಯವಾದ ತಮಿಳುನಾಡು, ಆಂಧ್ರ ಪ್ರದೇಶದಲ್ಲೂ ಚಾಲ್ತಿಯಲ್ಲಿದ್ದವು. ನಂತರ ಬಂದ ಆದಿಲ್ ಶಾಹಿ, ಬಿಜಾಪುರ ಸುಲ್ತಾನರು ಇಲ್ಲಿನ ಸಂಪತ್ತನ್ನ ದೋಚಿದ್ರು, ಲೂಟಿ ಮಾಡಿದ್ರು. ಹಲವು ದೇವಾಲಯಗಳ ಮೂರ್ತಿಗಳನ್ನು ಸೇರಿ ಕೆಲವು ದೇವಾಲಯಗಳನ್ನು ಕೂಡ ಭಗ್ನಗೊಳಿಸಿದ್ರು. ಲಕ್ಕುಂಡಿಯ ಇತ್ತೀಚಿನ ಬೆಳವಣಿಗೆ ಎಂದರೆ ಮನೆ ನಿರ್ಮಾಣಕ್ಕೆ ಪಾಯ ಅಗೆಯುವಾಗ ಅರ್ಧ ಕೆಜಿಯಷ್ಟು ನಿಧಿ ಸಿಕ್ಕಿರುವ ವಿಷಯ ನಮಗೆಲ್ಲರಿಗೂ ತಿಳಿದಿದೆ. ನಂತರ ಸರ್ಕಾರ ಈಗ ಅಲ್ಲಿ ನಿಧಿಗಾಗಿ ಹುಡುಕಾಡುತ್ತಿರುವುದು ಕೂಡ ನಮಗೆ ತಿಳಿದಿದೆ. ಮುಂದೇನಾಗುತ್ತೆ? ನಿಧಿ ಸಿಗುತ್ತಾ? ಕಾದು ನೋಡೋಣ.